ಭೀಮಾ ವಂದನೆಗಳೆಲ್ಲರಿಗೂ. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಜೊತೆಗೆ ಹೊಸ ವರ್ಷಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥ ನಮಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಬಹುಶಃ ಈಗ ನಾವು ಒಂದು 6 ವರ್ಷದಿಂದ ಪ್ರತಿ ವರ್ಷ ಜನವರಿ 1ರಂದು ತಪ್ಪದೇನೆ ಈ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಬಹುತೇಕ ಎಲ್ಲರಿಗೂ ಈಗ ಭೀಮಾ ಕೋರೆಗಾಂವ್ ಅಂದರೆ ಏನು ಅಂತ ಯಾಕೆ ಆಚರಿಸ್ಬೇಕು ಅನ್ನೋದು ಮಾಹಿತಿ ಇದೆ. ಆದರೂ ಕೆಲವೊಬ್ಬರಿಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಕ್ಕಂಥದ್ದು ವಿಚಾರವಾಗಿ ಒಂದೆರಡು ಮಾತುಗಳನ್ನು ಅಷ್ಟೇ ಆಡಲಿ. ಶೌರ್ಯ ದಿವಸ ಅಂತಲೂ ಸಹ ಕರೀತೀವಿ ನಾವು ಇದನ್ನು. ಯಾಕಂತಂದರೆ ಬಹುಜನರ ಶೌರ್ಯ ಮೆರೆದಂಥ ದಿನ ಇವತ್ತು. ಐತಿಹಾಸಿಕವಾಗಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಇತಿಹಾಸ ನಮ್ಮದಿದು. ಆದರೆ ಎಲ್ಲೋ ಈ ಇತಿಹಾಸವನ್ನು ಮುಚ್ಚಿಟ್ಟು ದಲಿತರನ್ನ ಬಹಳ ಏನು ಅವರು ವೀರರಲ್ಲ ಅನ್ನೋ ಥರ ತೋರಿಸ್ಕೊಂಡಂಥ ಒಂದು ಇತಿಹಾಸ ಇದೆ. ಆ ಒಂದು ಇತಿಹಾಸವನ್ನು ಮುಚ್ಚಿಟ್ಟಂಥ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಅಧ್ಯಯನ ಮಾಡಬೇಕಾದ್ರೆ ಇಲ್ಲಿ ಈ ಥರ ಒಂದು ಜಾಗ ಇದೆ ಅಂತಲೇ ಗೊತ್ತಿರಲಿಲ್ಲ. ಕೋರೆಗಾಂವ್ ಅಂತಕ್ಕಂಥದ್ದು ಒಂದು ಸಣ್ಣ ಹಳ್ಳಿ. ಇವತ್ತು ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಏನಿದೆ ಸ್ಮಾರಕ, ಇದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಕೋರೆಗಾಂವ್. ಅದು ಏನಪ್ಪ ಹಳ್ಳಿ ಏನನ್ನೋದು ಯಾರಿಗೂ ಗೊತ್ತಿತ್ತಿಲ್ಲ ಹೇಳ್ಬೇಕಂದ್ರೆ. ಬಟ್ ಬಾಬಾ ಸಾಹೇಬರು ಯಾವಾಗ ಲಂಡನ್ನಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ, ಅಲ್ಲಿ ಓದುವಂಥ ಸಂದರ್ಭದಲ್ಲಿ ಅವರಿಗೆ ದಾಖಲೆ ಸಿಗ್ತದೆ. ಅವ್ರಿಗೆ ಆಶ್ಚರ್ಯ ಆಗ್ತದೆ, ಏನಪ್ಪ ಇದು ಇಷ್ಟು ವರ್ಷಗಳ ಹಿಂದೆ ಈ ಥರ ಒಂದು ಯುದ್ಧ ನಡೆದಿರ್ತಲ್ಲ. ಯಾಕಂದ್ರೆ ನಾವು ಇತಿಹಾಸ ತಗೊಂಡಾಗ ನಾವು ಮೊದಲು ವಿಚಾರ ಮಾಡ್ತೀವಿ, ಯುದ್ಧಗಳು ಭಾಳಷ್ಟು ಆಗಿದ್ದಾವೆ, ಬೇರೆ ಬೇರೆ ಕಾರಣಗಳಿಗೆ ಯುದ್ಧಗಳಾಗಿದ್ದಾವೆ. ಆಸ್ತಿಗೋಸ್ಕರ ಯುದ್ಧಗಳಾಗಿದ್ದಾವೆ, ಜಮೀನು ಸಲುವಾಗಿ ಯುದ್ಧಗಳಾಗಿದೆ, ರಾಜ್ಯಗಳಿಗೋಸ್ಕರ ಯುದ್ಧ ಆಗಿದೆ. ನಾವು ಓದ್ತೀವಿ ಏನಂತ ಹೆಣ್ಣಿಂದ ಹೊಣ್ಣಿಂದ ಅಂತೆಲ್ಲ ಯುದ್ಧಗಳಾಗಿದ್ದಾವೆ. ಆದರೆ ಸ್ವಾಭಿಮಾನಕ್ಕೋಸ್ಕರ ಆಗಿರ್ತಕ್ಕಂಥ ಯುದ್ಧ ಯಾವ್ದಾದ್ರು ಇಡೀ ಪ್ರಪಂಚದಲ್ಲಿ ಇದ್ರೆ ಅದು ಕೇವಲ ಭೀಮಾ ಕೋರೆಗಾಂವ್ ಮಾತ್ರ. ಅದು ನಮ್ಮ ಯುದ್ಧ ಅಂತ ಹೇಳ್ಕೊಡೋದು ಬಹಳ ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದು ಒಂದು ವಿಚಾರ. ಯಾಕಂದ್ರೆ ಸುಮಾರು ಇವತ್ತಿಗೆ 208 ವರ್ಷಗಳ ಹಿಂದೆ 208 ವರ್ಷಗಳ ಹಿಂದೆ ನಾವು ಹೇಗಿದ್ವಿ ಅಂತಂದ್ರೆ ಶೂರರಾಗಿದ್ವಿ, ಧೀರರಾಗಿದ್ವಿ, ಎಂಥವನಿಗೆ ಬೇಕಾದ್ರೂ ಸೆಡ್ ಹೊಡೆಯೋಂಥ ಒಂದು ತಾಕತ್ತಿತ್ತು. ಇವತ್ತೇನಾಗಿದೆ, ರಾಜಕೀಯ ವ್ಯವಸ್ಥೆ ಒಳಗೆಲ್ಲ ಹೊಡೆದು ಚಿತ್ರ ಆಗೋಗಿ ನಾವು ಒಗ್ಗಟ್ಟಾಗೋಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ನೋಡಿ, 208 ವರ್ಷಗಳ ಹಿಂದೆ ಬರೀ 500 ಜನ, ಇವರೇನು ಭಾಳ ಇವರು ಸೈನಿಕರಲ್ಲ, ಇವರು ಬೇರೆ ಬೇರೆ ಕೆಲಸ ಮಾಡ್ಕೊಂಡಿದ್ದವರು, ಬರೀ 500 ಜನ ಸ್ವಾಭಿಮಾನಕ್ಕೆ ಧಕ್ಕೆ ಬಂತಂತೇಳಿ. ಯಾಕಂದ್ರೆ ನಾವು ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ ಏನಂದ್ರೆ, ನೀನು ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಕಡೆ ನೀನು ಚಪ್ಪಲಿ ಸಮೇತ ಬಿಡಬೇಡ ಅಂತ ಹೇಳಿ. ನೀವು ಹೋಗೋದಿಲ್ಲ ಎಕಡ ಚಪ್ಪಲಿ ಸಮೇತ ನಮ್ಮ ಹಳ್ಳಿ ಕಡೆ ಎಕಡ ಅಂತ ಕಳಿಸ್ತಾರೆ. ಅಂದರೆ ಅಷ್ಟು ಸ್ವಾಭಿಮಾನ. ಅಂತ ಸ್ವಾಭಿಮಾನಕ್ಕೆ ಚ್ಯುತಿ ಬಂದಂಥ ಸಂದರ್ಭದಲ್ಲಿ ಕೇವಲ 500 ಜನ 28,000 ಜನರನ್ನ ಸೋಲಿಸಿರ್ತಕ್ಕಂಥದ್ದು. ಅದು ಸತತವಾಗಿ ಯುದ್ಧ, ರಾತ್ರಿ ರಾತ್ರಿ ಅಂತಲೇ ಊಟ ಇಲ್ಲದೇ ಸತತವಾಗಿ ಸೋಲಿಸಿರ್ತಕ್ಕಂಥ ಯುದ್ಧ ಅದು. ನಾವು ಮಾತಾಡೋದು ಅಂತ 56 ಇಂಚಿನ ಎದೆ 56 ಇಂಚಿನ ಎದೆ ಅಂತ ಹೇಳ್ತಾರೆ. 56 ಇಂಚಿನ ಎದೆ ಎಲ್ಲಿಂದ ಬಂತಂದ್ರೆ ಇಲ್ಲಿಂದ ಒಬ್ಬ 500 × 22,000 ಲೆಕ್ಕ ಹಾಕಿದರೆ ಒಬ್ಬ 56 ಜನರನ್ನ ಹೊಡೆದಾಕಿರ್ತಕ್ಕಂಥ ಯುದ್ಧ ಇದು. ಹಾಗಾಗಿ ನಿಜವಾದ 56 ಇಂಚಿನ ಎದೆ ಇರೋದು ನಮ್ಮ ಮಂದಿಗೆ. ಅದು ನಮ್ಗೆ ಎಲ್ಲ ಒಂದು ಕಡೆ ಮರ್ತೋಗ್ಬಿಟ್ಟಿದ್ದು ನಾವು. ಹಾಗಾಗಿ ಅದನ್ನ ನಮ್ಮ ನೆನಪಲ್ಲಿ ಇಟ್ಕೊಂಡು ನಾವು ಏನು ಮಾಡಬೇಕಾಗಿದೆ ಅನ್ನೋ ವಿಚಾರ ಮಾಡಬೇಕು. ಯಾಕಂದ್ರೆ ಸಾಕಷ್ಟು ಜನ ಅಂತಾರೆ, ಏನ್ರಿ ನೀವು ಕೋರೆಗಾಂವ್ ಯುದ್ಧ ಮಾಡಿದ್ರಿ, ಯಾರ ಜೊತೆ ಯುದ್ಧ ಮಾಡಿದ್ರಿ, ದೇಶಗಳ ಜೊತೆ ಯುದ್ಧ ಮಾಡಿದ್ರಿ, ನಮ್ಮವ್ರ ಜೊತೆ ಯುದ್ಧ ಮಾಡಿದ್ರಿ, ನಮ್ಮ ದೇಶದ ಜೊತೆ ಯುದ್ಧ ಮಾಡಿದ್ರಿ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವಾಗ ಹೇಳಿದ್ರು, ನಮಗೆ ನಿಜವಾದ ಸ್ವಾತಂತ್ರ್ಯ ಯಾವುದು ಅಂದ್ರೆ ಸಾಮಾಜಿಕ ಸ್ವಾತಂತ್ರ್ಯ, ಸಮಾನತೆ ಇರ್ತಕ್ಕಂಥ ಸ್ವಾತಂತ್ರ್ಯ. ಇವತ್ತು ನೋಡ್ರಿ, ನಾವು 77 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಆದರೆ ಸಮಾನತೆ ಎಲ್ಲಿದೆ? ಈ ಮೊನ್ನೆ ಹುಬ್ಬಳ್ಳಿಯಲ್ಲಿ ಏನಾಯ್ತು ನೀವೆಲ್ಲ ನೋಡಿದ್ರಿ. 7 ತಿಂಗಳು ತುಂಬು ಗರ್ಭಿಣಿಯನ್ನ ಜಾತಿ ವಿವಾಹ, ಅಂತರ್ಜಾತಿ ವಿವಾಹ ಮಾಡ್ಕೊಂಡು ಅಂತ ಹೇಳಿ ಹೊಟ್ಟೆಲಿರ್ತಕ್ಕಂಥ ಮಗು ಸಮೇತ ಯಾರು ಸ್ವಂತ ತಂದೆ ಆ ಹೆಣ್ಮಗಳನ್ನ ಕೊಂದಿದ್ದು ಬೇರೆ ಯಾರಲ್ಲ. ಅಂದರೆ ಇವತ್ತಿಗೂ ಜಾತಿ ಅಂತ ಸಾಯ್ತಾರೆ ಮತ್ತೆ. ಹಂಗಾಗಿ ನಾವು ಭಾಳ ತಿಳ್ಕೊಳ್ಳೋದು ಭಾಳ ಇದೆ. ಎಲ್ಲೋ ಒಂದು ಕಡೆ ನಾವು ಏನಾಗ್ಬಿಟ್ಟಿದೆ ಅಂದರೆ ಒಗ್ಗಟ್ಟನ್ನು ನಾವು ಸಾಧಿಸ್ಕೋಬೇಕಾಗಿದೆ. ಅವತ್ತು ಈ 500 ಜನ ಒಗ್ಗಟ್ಟಾಗಿಲ್ಲ ಅಂದಿದ್ರೆ ಈ ಕೋರೆಗಾಂವ್ ಯುದ್ಧನೇ ಇರ್ತಿರ್ಲಿಲ್ಲ. ಅದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಒಂದೇ ಅಂತ ಹೇಳ್ಕೊಂಡು ಹೋಗ್ಬೇಕಾಗಿದೆ. ಯಾಕಂತಂದರೆ ಇವತ್ತು ನಾವು ಯುದ್ಧ ಮಾಡಬೇಕಾಗಿಲ್ಲ. ಇವತ್ತು ಯುದ್ಧ ಅಂದರೆ ನಾವೇನು ಕತ್ತಿ ಹಿಡ್ಕೊಂಡು ಬಸ್ ತೊಗೊಂಡು ಹೋಗಿ ಸಿನಿಮಾದಲ್ಲಿ ತೋರಿಸ್ತಾರೆ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಯುದ್ಧ ಯಾವತ್ತು ಭೌತಿಕವಾದ ಯುದ್ಧ ಆಗಬೇಕಾಗಿದೆ, ಜ್ಞಾನದ ಮೂಲಕ ಯುದ್ಧನ ಮಾಡಬೇಕಾಗಿದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗಲೂ ಹೇಳ್ತಾರೆ, ನಿನ್ನ ದೊಡ್ಡ ಅಸ್ತ್ರ ಯಾವುದು ಅಂತಂದರೆ ಶಿಕ್ಷಣ. ಇವತ್ತೇನಾಗ್ತದೆ, ಶಿಕ್ಷಣವನ್ನು ನಮ್ಮ ಎಷ್ಟು ಮಟ್ಟಕ್ಕೆ ಶಿಕ್ಷಣ ಅಂದರೆ ಇವಾಗ ಏನಾಗಿದೆ, ಬರೀ ಡಿಗ್ರಿ ಇರ್ತದೆ.
ಅವ್ರಿಗೆ ಏನು ಇತಿಹಾಸ ಗೊತ್ತಿರಂಗಿಲ್ಲ, ನಮ್ಮ ಮಂದಿ ಬಗ್ಗೆ ಗೊತ್ತಿರಂಗಿಲ್ಲ, ನಮ್ಮ ಇತಿಹಾಸ ಗೊತ್ತಿಲ್ಲ, ಅಂಬೇಡ್ಕರ್ನ ಓದ್ಕೊಳ್ಳಂಗಿಲ್ಲ. ಮೊದಲನೇದಾಗ ಹೇಳ್ಬೇಕಂದ್ರೆ ಅವತ್ತು ಏನಾಗಿದೆ, ಫೇಸ್ಬುಕ್ಕಲ್ಲಿ ತೆಗೆದು ನೋಡ್ರಿ, ವಾಟ್ಸಪ್ದಾಗ ನೋಡ್ರಿ, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸುಳ್ಳು ಮಾಹಿತಿ ನಬ್ಸತ್ತಾರ. ಅಂಬೇಡ್ಕರ್ ಅವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು. ಅಥವಾ ಮೊನ್ನೆ ನಮ್ಮ ಮೈಸೂರಿನ ಸ್ನೇಹಿತರು ಒಂದು FIR ಅನ್ನು ಮಾಡಿಸಿದ್ದಾರೆ. ಫೇಸ್ಬುಕ್ಕಲ್ಲಿ ಒಬ್ಬ ಯಾರೋ ಗುಲಾಮರ ಅಪ್ಪ ಅಂತೇಳಿ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಆ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ಮಾಹಿತಿಯನ್ನು ಹಾಕ್ತಾ ಇದ್ದಂಥ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರ ವಿರುದ್ಧ ನಮ್ಮ ಸ್ನೇಹಿತರೆ ಮೈಸೂರಿನಲ್ಲಿ ಕಂಪ್ಲೇಂಟನ್ನು ಕೊಟ್ಟು FIR ಮಾಡಿಸಿದ್ದಾರೆ. ಅಂದರೆ ನಾವು ಒಗ್ಗಟ್ಟಾಗಿಲ್ಲ ಅಂತಂದರೆ ಇದೇ ರೀತಿ ಸುಳ್ಳುಗಳನ್ನು ಹೇಳ್ಕೊಂಡ ಅಪಪ್ರಚಾರ ಮಾಡಿಕೊಂಡು ನಮ್ಮನ್ನು ಹಾಳು ಮಾಡೋಕ್ಕೆ, ಅದರಲ್ಲಿ ದುರಂತ ಏನಂತಂದರೆ ನಮ್ಮ ಮಂದಿನ ಒಂದು ಜನ ಸೇರ್ಬಿಟ್ಟಾರೆ. ಅದು ಅತಿ ದೊಡ್ಡ ದುರಂತ ಆಗಿದೆ. ಯಾಕಂದರೆ ಅವ್ರು ಯಾಕಂದ್ರೆ ಅವ್ರಿಗೆ ಜ್ಞಾನದ ಕೊರತೆ ಇದೆ, ಓದಂಗಿಲ್ಲ, ಸಿಲೆಬಸ್ ಓದ್ತಾರೆ, ಎಕ್ಸಾಮ್ಗೆ ಓದ್ತಿರ್ಬೇಕು ಅಷ್ಟೇ ಓದ್ತಾರೆ. ಅದರಿಂದ ಆಚೆ ಬಾಬಾ ಸಾಹೇಬ್ರನ್ನ ಸಿಲೆಬಸ್ಸಲ್ಲೇ ಇಟ್ಟಿಲ್ಲ ನಾವು. ಬಾಬಾ ಸಾಹೇಬ್ರು ಅಂದ್ರೇನು ಸಂವಿಧಾನ ಅಷ್ಟೇ ಇಟ್ಬಿಟ್ಟಾರೆ. ಅದರಿಂದ ಆಚೆ ಏನಿದೆ ಅನ್ನೋದನ್ನು ಯಾರು ಹೊರಲು ಪ್ರಪಂಚಕ್ಕೆ ತೋರಿಸ್ಕೊಳ್ತಾ ಕೆಲಸಗಳನ್ನೇ ಮಾಡ್ತಾಯಿಲ್ಲ. ಹಾಗಾಗಿ ಆಶ್ಚರ್ಯಕರ ಸಂಗತಿಗಳು ಹೇಳಿದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಸಾಕಷ್ಟು ಇರ್ತದೆ. ಯಾಕಂದ್ರೆ ಅವರು ಯಾವ ಇಂಜಿನಿಯರ್ ಮಾಡೋಕ್ಕಾಗ್ದಿರ್ತಕ್ಕಂಥ ಕೆಲಸಗಳನ್ನ ಅಂಬೇಡ್ಕರ್ ಮಾಡಿದ್ದಾರೆ. ಇವತ್ತು ನಮ್ಮ ಮನೆ ಕರೆಂಟ್ ಬಂದಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಇದು ಭಾಳ ಜನ ಗೊತ್ತಿಲ್ಲ ಈ ವಿಚಾರಗಳು. ಇವತ್ತು ನಾವು ಮನೆಯಾಗ ಬಟನ್ ಓದ್ತಿರೋ ನಮ್ಗೆ ಕರೆಂಟ್ ಬರ್ತದೆ, ಎಲ್ಲ ಬರ್ತದೆ. ಯಾಕೆ ಕಾರಣ? ಇದನ್ನು ಯಾರು ಮಾಡಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರು. ಅದು ಎಷ್ಟು ಜನಕ್ಕೆ ನೆನೆಸ್ತಾರೆ? ನೆನೆಸಂಗಿಲ್ಲ. KBದವ್ರು ಇದ್ದವ್ರಿಗೂ ಗೊತ್ತಿಲ್ಲ, ಡೆಪ್ಯೂಟೀಸ್ ಅಂತ ಕೆಲಸ ಮಾಡೋರಿಗೂ ಗೊತ್ತಿಲ್ಲ ಇದು ಬಾಬಾ ಸಾಹೇಬ್ರದ ಕೊಡುಗೆ ಐತಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಹಾಗಾಗಿ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋದಿರ್ತದೆ. ಹಾಗಾಗಿ ನಾವು ಹೇಳ್ಕೊಳ್ಳೋದೇನಂತಂದ್ರೆ ಬಾಬಾ ಸಾಹೇಬ್ರನ್ನ ಅಧ್ಯಯನ ಮಾಡಿ, ಪುಸ್ತಕಗಳು ಸಿಗ್ತವೆ, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿ ಬಾಬಾ ಸಾಹೇಬ್ರು ಇಂಗ್ಲೀಷಲ್ಲಿ ಬರ್ತಾರೆ. ಅದನ್ನು ನೀವು ಕನ್ನಡದಲ್ಲಿ ಸಿಗ್ತದೆ. ನೀವು ಇವಾಗ ಎಲ್ಲರ ಹತ್ರ ಮೊಬೈಲ್ ಅದಾವು, ಇಂಟರ್ನೆಟ್ ಅಂತೂ ದಿನ ತಾಸುಗಟ್ಟಲೆ ಮೊಬೈಲ್ ಯೂಸ್ ಮಾಡ್ತೀರಿ, ಇಂಟರ್ನೆಟ್ ಯೂಸ್ ಮಾಡ್ತೀರಿ. ಸರ್ಕಾರದವರು ಉಚಿತವಾಗಿ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಪುಸ್ತಕಗಳ ಸಂಪುಟಗಳಿದೆ, ಅದನ್ನು ಉಚಿತವಾಗಿದ್ದಾವೆ. ದಿನಕ್ಕೆ ನೀವು 10 ಪೇಜ್ ಓದಿದ್ರು ಸಾಕಷ್ಟು ವಿಚಾರಗಳು ತಿಳ್ಕೊಳ್ತೇವೆ. ಹಾಗಾಗಿ ನಾನು ಹೇಳ್ಕೊಳ್ಳೋದು ಅಂದರೆ, ಯಾಕಂದ್ರೆ ಸಾಕಷ್ಟು ಜನ ಯುವ ಜನತೆ ಇದ್ದೀರಿ, ನೀವೇ ನಮ್ಮ ದೇಶದ ಫ್ಯೂಚರ್ ಏನಂದ್ರೆ ನೀವೇ. ಹಾಗಾಗಿ ಸಮುದಾಯವನ್ನು ಮುನ್ನಡೆಸ್ಬೇಕಂತ ಜವಾಬ್ದಾರಿ ನಿಮ್ಮೇಲೂ ಭಾಳ ಇರೋದ್ರಿಂದ ಎಲ್ಲರೂ ದಯವಿಟ್ಟು ಅಂಬೇಡ್ಕರ್ ಅವ್ರನ್ನ ಓದುವಂಥ ಒಂದು ಪ್ರಯತ್ನವನ್ನು ಮಾಡಿರಿ ಅಂತಕ್ಕಂಥ ಹೇಳ್ತಾ, ಇವತ್ತಿನ ದಿನ ಏನೈತೆ ಭೀಮಾ ಕೊರೆಗಾಂವ್, ಇದು ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಕಡೆ ವಿಜಯೋತ್ಸವನ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕಂದ್ರೆ ಭಾಳ ವರ್ಷ ನಮ್ಮಲ್ಲೂ ಭಾಳ ಅರಿವಿನ ಕೊರತೆ ಇತ್ತು, ನಮಗೆ ಇರಲಿಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ, ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಬಂದಿದ್ರು, ಅದನ್ನು ಬಳಸ್ಕೊಂಡು ಸಮರ್ಪಕವಾಗಿ ಎಲ್ಲ ಕಡೆ ಕೊರೆಗಾಂವ್ ವಿಜಯೋತ್ಸವನ ಆಚರಣೆ ಮಾಡ್ತಿದ್ರು. ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೋಣ. ಬಹುಶಃ ಇನ್ನೂ ಕರೆಕ್ಟಾಗಿ ಇದು ಮಾಡ್ಕೊಂಡು ಅದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ಮತ್ತೆಲ್ಲರನ್ನೂ ಸೇರಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಪ್ರಯತ್ನ ಪಡೋಣ. ಆಗಲಿ ಅಂದರೆ ಹಂಗೆ ಆಗಲ್ಲ, ಎಲ್ಲರೂ ಆಗ್ತದೆ. ಎಲ್ಲರೂ ಕೂಡಿ ಒಂದು ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಇನ್ನೂ ಹೆಚ್ಚೆಚ್ಚು ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೀಮಾ ಕೊರೆಗಾಂವ್ ವಿಜಯೋತ್ಸವಕ್ಕೆ, ಭೀಮಾ ಕೊರೆಗಾಂವ್ ವಿಜಯೋತ್ಸವಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್